ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಂಚಾರಿ ಪೊಲೀಸ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಜೆ ಶೋಭಾರಾಣಿ ಹಸಿರು ನಿಶಾನೆ ತೋರುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಸ್ತೆ ಅಪಘಾತದಲ್ಲಿ 2 ರೀತಿಯಲ್ಲಿ ಜರುಗುತ್ತದೆ. ಅದರಲ್ಲಿ ರಸ್ತೆ ಸರಿಯಿಲ್ಲದೆ ಹಾಗೂ ನಿಯಮ ಉಲ್ಲಂಘನೆಯಿಂದಾಗಿ ಜರುಗುತ್ತದೆ. ಹೀಗಾಗಿ ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು. ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ, 3 ಮಂದಿ ವಾಹನ ಚಾಲನೆ ಮಾಡುವುದು, ಮೊಬೈಲ್ ಬಳಕೆ ಕಾನೂನು ಬಾಹಿರವಾಗಿದೆ. ಯುವಜನತೆ ರಸ್ತೆ ನಿಯಮ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಸುಮಾರು 500 ರಿಂದ 600 ಮಂದಿ ಅಪಘಾತದಿಂದ ಸಾವನ್ನಪ್ಪುತ್ತಿರುವುದು ವಿಷಾದಕರ ಸಂಗತಿ. ಇದನ್ನು ತಡೆಗಟ್ಟಲು ಸುರಕ್ಷತೆ ವಾಹನ ಚಾಲನೆ ಮಾಡುವುದರ ಜೊತೆಗೆ ಜಾಗೃತಿ ಕಡ್ಡಾಯವಾಗಿ ಮಾಡಬೇಕು ಎಂದರು. ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಪ್ರಯುಕ್ತ ಜನವರಿ ತಿಂಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯೂಶಲಿ ಯಾವಾಗಲೂ ರಸ್ತೆ ಅಪಘಾತಗಳು ಸಂಭವಿಸೋದು ಒಂದು ಟ್ರಾಫಿಕ್ ರೋಡ್ ಎರರಿಂದ, ಇನ್ನೊಂದು ಹ್ಯೂಮನ್ ಎರರಿಂದ. ಈ ರೋಡ್ ಎರರ್ನ ನಾವು ಸರಿಪಡಿಸ್ಬೋದು, ಆದರೆ ಹ್ಯೂಮನ್ ಎರರ್ನ ಸರಿಪಡಿಸ್ಬೇಕಂದ್ರೆ ಈ ಥರ ಒಂದು ಜಾಗೃತಿ ಕಾರ್ಯಕ್ರಮ ಅತ್ಯವಶ್ಯಕವಾಗಿರುತ್ತೆ. ಯೂಶ್ವಲಿ ಆಕ್ಸಿಡೆಂಟ್ಸ್ ಆಗೋದು 2 ವೀಲರ್ಸ್ ಜಾಸ್ತಿ ಆಕ್ಸಿಡೆಂಟ್ಸ್ ಆಗಿ ಡೆತ್ ಆಗ್ತಾರೆ. ಇದರಲ್ಲಿ ವಿದೌಟ್ ಹೆಲ್ಮೆಟು, ಓವರ್ ಸ್ಪೀಡು, ಡ್ರಂಕ್ ಆ್ಯಂಡ್ ಡ್ರೈವು, ಯೂಸಿಂಗ್ ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್, ಈ ಥರ ಒಂದು ವಿಚಾರದಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತೆ. ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಸುಮಾರು 1 ವರ್ಷಕ್ಕೆ 400 ರಿಂದ 500 ಸಾವನ್ನಪ್ಪುತ್ತಾರೆ. 500 ಜನರು. ಇದು ಅತಿ ಹೆಚ್ಚು ಸಂಖ್ಯೆ ಆಗುತ್ತೆ. ಯಾವಾಗಲೂ ಬೇರೆ ಎಲ್ಲ ಒಂದು ಸಾವು ನಾವು ಕಂಪೇರ್ ಮಾಡಿದ್ರೆ ರಸ್ತೆ ಅಪಘಾತದಲ್ಲಿ ಸಾವು ಎಲ್ಲ ಜಿಲ್ಲೆಗಳಲ್ಲೂ ಇದು ಜಾಸ್ತಿ ಆಗುತ್ತೆ. ರಸ್ತೆ ಸುರಕ್ಷತೆಯನ್ನು ಪಾಲಿಸದೇ ಇದ್ದರೆ ಅದೊಂದು ಅರಿವು ಮೂಡಿಸೋದು ಭಾಳ ಅತ್ಯವಶ್ಯಕ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಇದರಲ್ಲಿ ತಿಳ್ಕೊಂಡಿರೋಂಥ ಒಂದು ವಿಚಾರನ ಅವರು ನಿಮ್ಮ ಮನೆಗಳಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಸುರಕ್ಷತೆಯಿಂದ ಚಾಲನೆ ಮಾಡೋದನ್ನು ಕಲಿಬೇಕು. ಎಲ್ಲರಿಗೂ ಇದಕ್ಕೆ ಸ್ವಾಗತಿಸುತ್ತೇನೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ ಎಂ ಮಾತನಾಡಿ, ವಾಹನ ಚಾಲನೆಯಲ್ಲಿ ಯುವಜನತೆ ಸಾಕಷ್ಟು ಪ್ರಮಾಣದಲ್ಲಿ ಸಾವನ್ನಪ್ಪುತ್ತಿರುವುದು ವಿಷಾದಕರ ಸಂಗತಿ. ಹೀಗಾಗಿ ಯುವಜನರು ಹಾಗೂ ಕುಟುಂಬದ ಸದಸ್ಯರು ಸಂಚಾರಿ ನಿಯಮ ಪಾಲನೆ ಮಾಡುವುದು ಕಡ್ಡಾಯ ಎಂದು ಹೇಳಿದರು. ಜನವರಿ ತಿಂಗಳು 1ನೇ ತಾರೀಕಿಂದ 31ನೇ ತಾರೀಕು ನಾವು ಭಾರತ ದೇಶಾದ್ಯಂತ ರಸ್ತೆ ಸುರಕ್ಷತಾ ಒಂದು ಅಭಿಯಾನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇದರ ಪ್ರಮುಖ ಉದ್ದೇಶ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದ್ರ ಮೂಲಕ, ರಸ್ತೆಯ ಸುರಕ್ಷತೆಯ ನಿಯಮಗಳನ್ನ ಪಾಲನೆ ಮಾಡೋದ್ರ ಮೂಲಕ ಪ್ರತಿಯೊಬ್ಬರ ಜೀವನವನ್ನು ರಕ್ಷಣೆ ಮಾಡುವಂಥದ್ದು. ಯಾಕಂದರೆ ಅಪಘಾತ ಆದಾಗ ಒಬ್ಬರಿಗೆ ತೊಂದರೆ ಆಗಲ್ಲ, ಇಬ್ಬರಿಗೂ ಸಹ ತೊಂದರೆ ಆಗುತ್ತೆ. ಎಷ್ಟೋ ಜನ ಕುಟುಂಬದ ಮುಖ್ಯಸ್ಥರು ಅಪಘಾತದಲ್ಲಿ ಮರಣ ಹೊಂದಾಗ ಕುಟುಂಬ ಬೀದಿ ಪಾಲಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂದರೂ ಸಹ ಇತ್ತೀಚಿನ ಯುವಜನತೆ ಅದನ್ನು ಧಿಕ್ಕರಿಸ್ತಾನೆ ಇದ್ದಾರೆ. ನಾವು ಈ ಅಪರಾಧಗಳ ದಂಡ ಹೆಚ್ಚಿಗೆ ಮಾಡಿದ್ರೂ ಸಹ ದಂಡ ಕಟ್ಟಕ್ಕೆ ರೆಡಿ ಇದ್ದಾರೆ ಹೊರತು ನಿಯಮಗಳನ್ನ ಪಾಲನೆ ಮಾಡೋಕ್ಕೆ ಯಾಕೋ ಹಿಂದೆ ಸರಿತಾ ಇರೋವಂಥದ್ದು ದುರದೃಷ್ಟಕರ. ಯಾಕಂದರೆ ರಸ್ತೆ ನಿಯಮಗಳನ್ನ ನಾವೆಲ್ಲರೂ ಸಹ ಪಾಲನೆ ಮಾಡೋಣ ಅನ್ನೋ ಒಂದು ಸಂಕಲ್ಪನ ನಾವು ಈಗಲಿಂದನೇ ನಾವೇ ಮಾಡಿಕೊಂಡಾಗ ಪ್ರತಿಯೊಬ್ಬರು ಸಹ ಮಾಡ್ಕೊಡೋವಂಥ ರೀತಿ ಇದಾಗುತ್ತೆ. ಆಗ ಮಾತ್ರ ಏನು ರಸ್ತೆ ಸುರಕ್ಷತಾ ಅವೇರ್ನೆಸ್ಸು ಜಾಗೃತಿ ಹೆಚ್ಚಾಗಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಏನು ಕಾಲೇಜ್ ವಿದ್ಯಾರ್ಥಿನಿಗಳು, ಶಾಲಾ ವಿದ್ಯಾರ್ಥಿಗಳೆಲ್ಲ ಏನು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಮನೆಗಳಲ್ಲಿ ಸಹ ಹೆಚ್ಚಿನ ಅವೇರ್ನೆಸ್ಸು ಮೂಡಿಸಬೇಕು. ನಂತರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2026ರ ಅಂಗವಾಗಿ ವಿದ್ಯಾರ್ಥಿಗಳು ಮಂಡ್ಯ ನಗರದ ಪ್ರಮುಖ ರಸ್ತೆಯಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ಜಾಗೃತಿ ಜಾಥಾ ನಡೆಸಿ ಅರಿವು ಮೂಡಿಸಿದರು. ಜಾಥಾದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಗಂಗಾಧರ ಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚೆಲುವಯ್ಯ, ಮಂಡ್ಯ ಉಪವಿಭಾಗ ಉಪಾಧ್ಯಕ್ಷರಾದ ಎಚ್ ಲಕ್ಷ್ಮೀನಾರಾಯಣ ಪ್ರಸಾದ್, ಮಂಡ್ಯ ಸಂಚಾರ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಎಚ್ ಆರ್ ಸಿದ್ದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.